ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶ ಸದ್ಯಕ್ಕೆ ಸರಿ ಹೋಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಜೊತೆಗೆ ಅಲ್ಲಿ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಕೂಡ ಮತ್ತೆ ಶುರು ಆಗ್ತಾ ಇದೆ. ಅಲ್ಲಿನ ಚಿತ್ತಗಾಂಗ್ ಪ್ರದೇಶದಲ್ಲಿನ ಬುಡಕಟ್ಟು ಜನಾಂಗದ ಮೇಲೆ ನಡೀತಿರುವ ದೌರ್ಜನ್ಯಗಳನ್ನು ಪ್ರತಿಭಟಿಸಿ ಬಾಂಗ್ಲಾದೇಶದ ಜೊತೆಗಿನ ಎಲ್ಲ ಸಂಬಂಧಗಳನ್ನ ಕಡಿತಗೊಳಿಸಿ ಅಂತ ಭಾರತದ ಪ್ರಧಾನಿಗೆ ಬುಡಕಟ್ಟು ಜನ ಪತ್ರ ಬರೆದಿದ್ದಾರೆ. ಹಾಗೆ ಬಾಂಗ್ಲಾದೇಶದ ಸೇನೆಯಿಂದ ನಮ್ಮನ್ನ ಕಾಪಾಡಿ ಅಂತ ಕೂಡ ಅವರು ಆ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಭಾರತದ ಪ್ರಧಾನಿಯನ್ನ ನಾನು ನ್ಯೂಯಾರ್ಕ್ ಅಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದ ಬಾಂಗ್ಲಾದ ನೋಬೆಲ್ ಆಸೆಗೆ ಭಾರತ ತಣ್ಣೀರೆರಚಿದೆ. ಬಾಂಗ್ಲಾ ಯೂನಸ್ ಜೊತೆಗಿನ ಮಾತುಕತೆ ಅಥವಾ ಭೇಟಿ ಯಾವುದಕ್ಕೂ ಕೂಡ ಭಾರತದ ಪ್ರಧಾನಿಯ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ? ಬಾಂಗ್ಲಾದ ಜೊತೆಗಿನ ಸಂಬಂಧಗಳನ್ನ ಕಡಿತ ಮಾಡ್ಕೊಳ್ಳೋದಕ್ಕೆ ಭಾರತವನ್ನ ಒತ್ತಾಯ ಮಾಡ್ತಾ ಇರುವ ಆ ಬುಡಕಟ್ಟು ಜನಾಂಗ ಯಾವುದು? ಮುಂದೆ ಅದು ಬಾಂಗ್ಲಾದ ಪಾಲಿಗೆ ಹೇಗೆಲ್ಲ ಸಮಸ್ಯೆ ಆಗಲಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಬಾಂಗ್ಲಾದ ಸದ್ಯದ ಪರಿಸ್ಥಿತಿ ಬಗ್ಗೆ ನೋಡೋದಕ್ಕೂ ಮುಂಚೆ ನಿಮ್ಗೊಂದು ಸಣ್ಣ ಪ್ರಶ್ನೆ ಇದೆ. ಈ ಬಾಂಗ್ಲಾದೇಶ ಇದೆಯಲ್ಲ, ಇದರ ರಾಜಧಾನಿ ನಗರ ಯಾವುದು? ಎ ಚಿತ್ತಗಾಂಗ್, ಬಿ ಶೈಲತ್, ಸಿ ರಾಜಶಾಹಿ, ಡಿ ಢಾಕಾ. ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಕಳೆದ ಆಗಸ್ಟ್ 5ರಿಂದ ಇಲ್ಲಿವರೆಗೆ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇರುವುದು ನಿಮಗೆ ಗೊತ್ತಿದೆ. ಮೊನ್ನೆ ಚಿತ್ತಗಾಂಗ್ ಭಾಗದಲ್ಲಿ ಚಕ್ಮಾ ಬುಡಕಟ್ಟು ಜನಾಂಗ ಸೆಪ್ಟೆಂಬರ್ 18ನೇ ತಾರೀಕು ಒಂದು ಮಾರ್ಚ್ ಫಾರ್ ಐಡೆಂಟಿಟಿ ಹೆಸರಲ್ಲಿ ರ್ಯಾಲಿಯೊಂದನ್ನು ಮಾಡಿತು. ಅದರಲ್ಲಿ ಸುಮಾರು 40,000 ಮಂದಿ ಭಾಗವಹಿಸಿದ್ರು. ಅದು ಅತ್ಯಂತ ಶಾಂತಿಯುತವಾಗಿ ನಡೆದ ಒಂದು ಮೆರವಣಿಗೆ. ಯಾವಾಗ ಬುಡಕಟ್ಟು ಜನಾಂಗ ಮೆರವಣಿಗೆ ಮಾಡಿ ನಮ್ಮನ್ನು ನಿಮ್ಮಂತೆ ನೋಡಿ, ನಮ್ಮ ಹಕ್ಕುಗಳು ನಮಗೆ ಕೊಡಿ, ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡ್ರೋ ಅದನ್ನು ಸಹಿಸಿಕೊಳ್ಳೋದಕ್ಕೆ ಬಾಂಗ್ಲಾದ ಸೇನೆಗೆ ಸಾಧ್ಯ ಆಗಲಿಲ್ಲ. ಅದರ ಮರುದಿನ ಅಲ್ಲೊಂದು ಅನಪೇಕ್ಷಿತ ಘಟನೆ ನಡೀತು. ಮೋಟಾರ್ ಬೈಕ್ ಕದ್ದ ಅನ್ನೋ ಕಾರಣಕ್ಕೆ ಮೊಹಮ್ಮದ್ ಮಮೂನ್ ಅನ್ನೋನನ್ನ ಯಾರೋ ಹೊಡೆದು ಕೊಂದ್ರು. ಈ ಮೊಹಮ್ಮದ್ ಮಮೂನ್ ಬಾಂಗ್ಲಾ ಸ್ವಾತಂತ್ರ್ಯದ ಹೋರಾಟಗಾರ ಏನಲ್ಲ. ಅವನ ಮೇಲೆ ಕಳ್ಳತನ, ರಾಬರಿ, ಹಲ್ಲೆ, ಕೊಲೆ ಯತ್ನ ಸೇರಿದ ಹಾಗೆ ಸುಮಾರು 17ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಅವನು ಪೊಲೀಸರ ಲಿಸ್ಟಲ್ಲಿದ್ದ, ಕ್ರಿಮಿನಲ್ ಆಗಿದ್ದ. ಅಂಥವನನ್ನ ಯಾರೋ ಹೊಡೆದು ಕೊಂದ್ರು. ಆದರೆ ಅಲ್ಲಿ ಸತ್ತವನು ಮೊಹಮ್ಮದ್ ಮೊಮೀನ್ ಆಗಿದ್ದ ನೋಡಿ. ಹೀಗಾಗಿ ಅವನ ಕೊಲೆಯನ್ನ ಬಾಂಗ್ಲಾದೇಶಿ ಮುಸ್ಲಿಮರು ಹಾಗೂ ಅಲ್ಲಿನ ಸೇನೆ ಚಕ್ಮಾಗಳ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಬಳಸಿಕೊಳ್ತು. ಪರಿಣಾಮ ಬಾಂಗ್ಲಾದೇಶದ ಸೈನಿಕರ ನೇತೃತ್ವದಲ್ಲಿ ನುಗ್ಗಿ ಬಂದ ಮುಸ್ಲಿಂ ಪಡೆಗಳು ದಿಗಿನಾಲಾ ಮತ್ತು ಖಗ್ರಾಚಾರಿ ಮುಂತಾದ ಕಡೆಗಳಲ್ಲಿ ಚಕ್ಮಾಗಳ ಅಂಗಡಿಗಳು, ಮನೆಗಳ ಮೇಲೆ ದಾಳಿ ಮಾಡಿದ್ವು. ಅವರ ದೇವಾಲಯಗಳನ್ನು ಕೆಡವಲಾಯಿತು. ಅಲ್ಲಿ ಬರೀ ಚಕ್ಮಾಗಳು ಮಾತ್ರ ಅಲ್ಲ, ಆ ಭಾಗದಲ್ಲಿನ ತ್ರಿಪುರಿ ಹಿಂದೂಗಳ ಮೇಲೆ ಕೂಡ ಈ ಮ್ಯಾಡ್ ಮಾಬ್ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ಅವರ ಮೇಲೆ ಹಲ್ಲೆಗಳನ್ನು ನಡೆಸೋದಕ್ಕೆ ದಿಗಿನಾಲಾ ಮತ್ತು ಖಗ್ರಾಚಾರ್ಯ ಮಸೀದಿಗಳಿಂದ ಆದೇಶವನ್ನು ಕೊಡಲಾಯಿತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಹಾಗೆ ಅಲ್ಲಿ ಬಾಂಗ್ಲಾ ಸೇನೆಯ ಬ್ರಿಗೇಡಿಯರ್ ಜನರಲ್ ಶರೀಫ್ ಮೊಹಮ್ಮದ್ ಅಮನ್ ಹಸನ್ ಅನ್ನೋನ ನೇತೃತ್ವದಲ್ಲಿ ಸೇನೆ ಹಾಗೂ ಮುಸ್ಲಿಂ ದುಷ್ಕರ್ಮಿಗಳು ಈ ಬುಡಕಟ್ಟು ಜನರ ಮನೆಗಳ ಮೇಲೆ ದಾಳಿ ಮಾಡಿದ್ರು. ಅವರ 100ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು. ಜೊತೆಗೆ ಅಲ್ಲಿ ಗುಂಡಿನ ದಾಳಿ ಕೂಡ ನಡೀತು. ಅದರಲ್ಲಿ ಸುಮಾರು 9ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಈಗ ಚಕ್ಮಾ ಜನಾಂಗ ಭಾರತದ ಪ್ರಧಾನಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಹಾಗೆ ಅಲ್ಲಿ ಸಾವಿಗೀಡಾದವರ ಹೆಸರುಗಳನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಬಾಂಗ್ಲಾದೇಶದ ಬುಡಕಟ್ಟು ಜನಾಂಗ ಹಾಗೂ ಅಲ್ಲಿನ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗುವವರೆಗೆ ಬಾಂಗ್ಲಾ ಸರ್ಕಾರದ ಜೊತೆ ಯಾವುದೇ ರಾಜತಾಂತ್ರಿಕ ಸಂಬಂಧಗಳನ್ನ ಇಟ್ಕೋಬೇಡಿ. ಬಾಂಗ್ಲಾದ ಮೇಲೆ ಅಂತಾರಾಷ್ಟ್ರೀಯ ಸಮುದಾಯ ಒತ್ತಡ ಹೇರೋ ಹಾಗೆ ನೋಡ್ಕೊಳ್ಳಿ. ನಮ್ಮನ್ನ ಕಾಪಾಡಿ, ಬಾಂಗ್ಲಾದ ಸೇನೆಯ ರಾಕ್ಷಸ ಕೃತ್ಯಗಳಿಂದ ನಮಗೆ ರಕ್ಷಣೆ ಕೊಡಿ ಅಂತ ಈ ಜನಾಂಗ ಭಾರತದ ಪ್ರಧಾನಿಯನ್ನ ಕೇಳ್ಕೊಳ್ತಾ ಇದೆ. ಗೆಳೆಯರೆ, ಬಾಂಗ್ಲಾದ ಬುಡಕಟ್ಟು ಜನಾಂಗದ ಮೇಲೆ ಅಲ್ಲಿನ ಸೇನೆ ದಾಳಿ ಮಾಡಿದ್ರೆ ಅವರು ಭಾರತದ ಪ್ರಧಾನಿಗೆ ಯಾಕೆ ಪತ್ರ ಬರೀತಾರೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಈ ಚಕ್ಮಾ ಜನಾಂಗದ ಬಗ್ಗೆ ಕೂಡ ನಾವು ತಿಳ್ಕೋಬೇಕು. ಚಕ್ಮಾ ಅನ್ನೋದು ಬಾಂಗ್ಲಾದೇಶದ ಚಿತ್ತಗಾಂಗ್ ಪರ್ವತ ಪ್ರದೇಶದಲ್ಲಿ ವಾಸ ಮಾಡೋ ಬುಡಕಟ್ಟು ಜನಾಂಗ. ಬಾಂಗ್ಲಾದೇಶ, ಭಾರತ ಹಾಗೂ ಮ್ಯಾನ್ಮಾರ್ ಅಲ್ಲಿ ಜನಾಂಗ ಇದೆ. ಎಲ್ಲ ಸೇರಿಸಿದ್ರೆ ಒಟ್ಟೊಂದು 8 ಲಕ್ಷ ಮಂದಿ ಆಗಬಹುದು ಅಂತ ಅಂದಾಜು ಮಾಡಲಾಗುತ್ತೆ. ಅದರಲ್ಲಿ 2022ರ ಲೆಕ್ಕಾಚಾರಗಳ ಪ್ರಕಾರ ಬಾಂಗ್ಲಾದೇಶದಲ್ಲಿ ಚಕ್ಮಾಗಳು ಸುಮಾರು 5 ಲಕ್ಷ ಮಂದಿ ಇದ್ದಾರೆ. ಹಾಗೆ ನಮ್ಮ ಮಿಜೋರಾಂ ಅಲ್ಲಿ 93,000, ತ್ರಿಪುರಾದಲ್ಲಿ ಒಂದು 85,000, ಅರುಣಾಚಲ ಪ್ರದೇಶದಲ್ಲಿ 47,000 ಮಂದಿ ಇದ್ರೆ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮೇಘಾಲಯ, ನಾಗಾಲ್ಯಾಂಡ್ಗಳಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಚಕ್ಮಾಗಳು ವಾಸ ಮಾಡ್ತಾರೆ. ಹಾಗೆ ಮ್ಯಾನ್ಮಾರ್ನ ಪಶ್ಚಿಮ ಭಾಗದಲ್ಲಿ ಸುಮಾರು 45,000ಕ್ಕೂ ಹೆಚ್ಚು ಚಕ್ಮಾಗಳಿದ್ದಾರೆ.
ಇದು ವಿಶೇಷ ಆಚರಣೆಗಳು ಸಂಪ್ರದಾಯಗಳನ್ನು ಹೊಂದಿರುವ ಒಂದು ವಿಶಿಷ್ಟ ಬುಡಕಟ್ಟು. ಇದರಲ್ಲಿ ಸುಮಾರು 31 ಉಪಪಂಗಡಗಳಿವೆ. ಪ್ರತಿಯೊಂದು ಪಂಗಡಕ್ಕೂ ತನ್ನದೇ ಆದ ವೈಶಿಷ್ಟ್ಯ ಇದೆ. ಇನ್ನು ಇವರಿಗೆ ಅವರದ್ದೇ ಆದ ಪ್ರತ್ಯೇಕ ಆಳ್ವಿಕೆ ಕೂಡ ಇತ್ತು. ಅವರಿಗೊಬ್ಬ ರಾಜ ಇದ್ದ. ಆ ಚಕ್ಮಾ ರಾಜನ ಆಳ್ವಿಕೆಗೆ ಬ್ರಿಟಿಷ್ ಭಾರತದ ಸರ್ಕಾರ ಮಾನ್ಯತೆಯನ್ನು ಕೂಡ ಕೊಟ್ಟಿತ್ತು. ಇನ್ನು ಚಕ್ಮಾಗಳ ರಾಣಿ ಕಾಳಿಂದಿಯ ಕಾಲದಲ್ಲಿ ಅಂದ್ರೆ 19ನೇ ಶತಮಾನದಲ್ಲಿ ಈ ಬುಡಕಟ್ಟು ಜನಾಂಗ ಬೌದ್ಧ ಮತವನ್ನು ಅನುಸರಿಸುವುದಕ್ಕೆ ಆರಂಭ ಮಾಡುತ್ತೆ. ಅದರಲ್ಲೂ ತೇರೆವಾದ ಬುದ್ಧಿಸಮ್ ಅನ್ನ ಇವರು ಆಯ್ಕೆ ಮಾಡ್ಕೋತಾರೆ. ಈ ಜನಾಂಗ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿರೋದು ಬಾಂಗ್ಲಾದೇಶದ ಚಿತಗಾಂಗ್ ಪ್ರದೇಶದಲ್ಲಿ ಮತ್ತು ಈಗ ದಾಳಿಗಳಾಗಿರೋದು ಕೂಡ ಇದೇ ಬುದ್ಧಿಸ್ಟ್ ಚಕ್ಮಾಗಳ ಮೇಲೆ. ಇನ್ನು ಈ ಚಿತ್ರಗ್ರಾಮದಲ್ಲಿ ಚಕ್ಮಾಗಳ ಮೇಲೆ ನಡೀತಿರೋ ಈ ದಾಳಿ ಇದೆಯಲ್ಲ, ಇದು ಬಾಂಗ್ಲಾದ ಭವಿಷ್ಯದ ದೃಷ್ಟಿಯಿಂದ ಕೂಡ ಖಂಡಿತ ಒಳ್ಳೆಯದಲ್ಲ. ಗೆಳೆಯರೆ, ಈ ಚಕ್ಮಾಗಳ ಜೊತೆ ಬಾಂಗ್ಲಾದೇಶದ ಆಡಳಿತ ಹಾಗೂ ಅಲ್ಲಿನ ಮುಸ್ಲಿಮರ ಜಗಳಗಳು ಇವತ್ತು ನೆನ್ನೆಯವಲ್ಲ. ಈ ಹಿಂದೆ ಅಂದ್ರೆ ಬಾಂಗ್ಲಾ ವಿಭಜನೆಗೂ ಮೊದಲು ಈ ಭೂಭಾಗ ಪೂರ್ವ ಪಾಕಿಸ್ತಾನ ಅಂತ ಕರೆಸಿಕೊಳ್ತಿತ್ತಲ್ಲ, ಆಗ ಈ ಚಕ್ಮಾಗಳನ್ನ ಇಸ್ಲಾಮಿಗೆ ಮತಾಂತರ ಮಾಡುವ ಪ್ರಯತ್ನಗಳಲ್ಲಿ ನಡೆದವು. ನಾನು ಆಗ್ಲೇ ಹೇಳಿದ ಹಾಗೆ ಇದು ಬುಡಕಟ್ಟು ಜನಾಂಗ. ಹಾಗೆ ಇವರು ತುಂಬಾ ಶ್ರೀಮಂತರೂ ಅಲ್ಲ, ಅಲ್ಲಿ ಬಡತನ ಇದೆ. ಅದನ್ನು ಬಂಡವಾಳ ಮಾಡಿಕೊಂಡು ಅವರಿಗೆ ಹಣ ಹಾಗೂ ಉದ್ಯೋಗಗಳ ಆಮಿಷ ತೋರಿಸಿ ಇಸ್ಲಾಮಿಗೆ ಮತಾಂತರಗೊಳಿಸುವ ಪ್ರಯತ್ನವನ್ನ ಪೂರ್ವ ಪಾಕಿಸ್ತಾನದ ಜನ ಮಾಡಿದ್ರು. ಆದರೆ ಅದಕ್ಕೆ ಚಕ್ಮಾಗಳು ಒಪ್ಪಲಿಲ್ಲ. ಯಾಕೆಂದ್ರೆ ಅಲ್ಲಿ ಬಲಿಷ್ಠವಾದ ಒಂದು ನಾಯಕತ್ವದ ಪದ್ಧತಿ ಇದೆ. ಚಕ್ಮಾ ರಾಜ ಅಥವಾ ಆ ಸಮಾಜದ ಮುಖಂಡರ ಮಾತನ್ನ ಆ ಜನ ಮೀರೋದಿಲ್ಲ. ಹೀಗಾಗಿ ಅಲ್ಲಿ ಮತಾಂತರದ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿಲ್ಲ. ಮುಂದೆ ಬಾಂಗ್ಲಾ ವಿಭಜನೆಯಾಗುವ ಸಂದರ್ಭದಲ್ಲಿ ಕೂಡ ಪಶ್ಚಿಮ ಪಾಕಿಸ್ತಾನದ ಆಡಳಿತಗಾರರು ಪೂರ್ವ ಪಾಕಿಸ್ತಾನದ ವಿಭಜನೆಯನ್ನ ಬಯಸ್ತಾ ಇದ್ದ ನಾಯಕರ ವಿರುದ್ಧ ಬಳಸ್ಕೊಳ್ಳೋದಿಕ್ಕೆ ಹೋಗಿದ್ದು ಇದೇ ಚಕ್ಮಾ ನಾಯಕರನ್ನ. ಅವತ್ತಿಗೆ ತ್ರಿದೇವ್ ರಾಯ್ ಅನ್ನೋ ಚಕ್ಮಾ ನಾಯಕರೊಬ್ಬರನ್ನ ಪಾಕಿಸ್ತಾನ ಅಲ್ಪಸಂಖ್ಯಾತ ಖಾತೆಯ ಸಚಿವ ಸ್ಥಾನವನ್ನು ಕೊಟ್ಟು ಮುಜಿಬುರ್ ರೆಹಮಾನ್ ವಿರುದ್ಧ ಈ ತ್ರಿದೇವ್ ರಾಯ್ ಅವರನ್ನ ಎತ್ತಿಕಟ್ಟೋ ಪ್ರಯತ್ನವನ್ನು ಕೂಡ ಮಾಡಿತ್ತು. ಆದರೆ ಬಾಂಗ್ಲಾದೇಶದ ವಿಭಜನೆಗೆ ಭಾರತ ಮತ್ತು ರಷ್ಯಾಗಳು ಸಹಾಯ ಮಾಡಿದ್ವು. ಹೀಗಾಗಿ ವಿಭಜನೆಯನ್ನ ತಪ್ಪಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಬಾಂಗ್ಲಾ ವಿಭಜನೆ ಆಯ್ತಲ್ಲ, ಅದಾದ ಮೇಲೆ ಕೂಡ ಪಾಪ ಈ ಚಕ್ಮಾಗಳು ಟಾರ್ಗೆಟ್ ಆಗ್ತಾ ಬಂದ್ರು. ಚಕ್ಮಾಗಳಿಗೆ ಅವರದ್ದೇ ಒಂದು ಭಾಷೆ ಇದೆ, ಅವರದ್ದೇ ಆದ ಸಂಪ್ರದಾಯ ಪದ್ಧತಿಗಳಿವೆ. ಅವುಗಳನ್ನು ಬಿಟ್ಟು ನೀವು ಬಂಗಾಳಿಯನ್ನ ನಿಮ್ಮ ಮಾತೃಭಾಷೆ ಮಾಡಿಕೊಳ್ಳಿ, ಬಂಗಾಳಿಗಳಾಗಿ ಅನ್ನೋ ಒತ್ತಡವನ್ನು ಅವರ ಮೇಲೆ ಹೇರುವ ಕೆಲಸ ನಡೀತು. ಒನ್ಸ್ ಅಗೇನ್ ಇದು ಹೇಗೆ ಅಂದರೆ, ಒಂದು ಜನಾಂಗವನ್ನು ಅವರ ಮೂಲ ಆಚರಣೆಗಳು ಸಂಪ್ರದಾಯಗಳಿಂದ ಹೊರತಂದು ಬಿಟ್ರೆ ಆಮೇಲೆ ಅವರನ್ನು ಹೇಗೆ ಬೇಕು ಹಾಗೆ ಬದಲಾಯಿಸಿಕೊಂಡು ಬಿಡಬಹುದು ಅನ್ನೋ ಒಂದು ಸಂಚಿನ ಭಾಗ. ಈ ಚಕ್ಮಾಗಳನ್ನು ಕೂಡ ಬದಲಿಸುವ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಶುರುವಾಯಿತು. ಜೊತೆಗೆ ಚಕ್ಮಾಗಳು ವಾಸಿಸುವ ಭೂಪ್ರದೇಶದಲ್ಲಿ ಬಾಂಗ್ಲಾದೇಶದ ಇನ್ನಿತರ ಮುಸಲ್ಮಾನರನ್ನ ನೆಲೆಗೊಳಿಸುವ ಪ್ರಯತ್ನಕ್ಕೆ ಕೂಡ ಅಲ್ಲಿನ ಸರ್ಕಾರ ಕೈ ಹಾಕ್ತು. ಬುಡಕಟ್ಟು ಜನಾಂಗದ ಜನಸಂಖ್ಯೆ ಹಾಗೂ ಅವರ ಪ್ರಾಬಲ್ಯವನ್ನ ಕಡಿಮೆ ಮಾಡುವ ಪ್ರಯತ್ನಗಳು ಹೆಚ್ಚಾಗ್ತಾ ಹೋದ್ವು. ಇದರ ಪರಿಣಾಮ ಅವರು ಮಾನವೇಂದ್ರ ನಾರಾಯಣ ಲಾರ್ಮಾ ಮತ್ತು ಇನ್ನಿತರ ನಾಯಕರ ನೇತೃತ್ವದಲ್ಲಿ ಪರ್ವತೀಯ ಚಟ್ಟಗ್ರಾಮ ಸಂಘತ್ತ ಸಮಿತಿ ಅನ್ನೋದನ್ನ ರಚನೆ ಮಾಡಿಕೊಂಡ್ರು. ಹಾಗೆ ಅಲ್ಲಿನ ಎಲ್ಲ ಬುಡಕಟ್ಟುಗಳನ್ನ ಒಂದುಗೂಡಿಸಿದ್ರು. 1973ರಲ್ಲಿ ಶಾಂತಿವಾಹಿನಿ ಅನ್ನೋ ಅವರದ್ದೇ ಒಂದು ಸಶಸ್ತ್ರ ಪಡೆ ಕೂಡ ಅಲ್ಲಿ ಹುಟ್ಕೊಳ್ತು. ಇನ್ನು ಅಲ್ಲೇ ಪಕ್ಕದಲ್ಲಿ ಮಿಜೋರಾಂ ಇದೆ ನೋಡಿ, ಅಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಕ್ಮಾಗಳಿದ್ರು. ಅವರು ಚಿತಗಾಂಗ್ ಚಕ್ಮಾ ಸಹೋದರರ ಜೊತೆ ಕೈ ಜೋಡಿಸಿದ್ರು. ಅಲ್ಲಿ ಶಾಂತಿ ವಾಹಿನಿಗೆ ಮಿಜೋರಾಂನಲ್ಲಿ ತರಬೇತಿ ಶುರುವಾಯಿತು. ಅವರು ಚಿತಗಾಂಗ್ ಪ್ರದೇಶದಲ್ಲಿ ಸರ್ಕಾರದ ವಿರುದ್ಧ, ಸೇನೆ ಹಾಗೂ ಪೊಲೀಸರ ವಿರುದ್ಧ ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಸುಮಾರು 2 ದಶಕಗಳವರೆಗೆ ಮುಂದುವರಿತಾ ಹೋಯಿತು. ಗೆಳೆಯರೆ, ಅಲ್ಲಿದ್ದದ್ದು ಸುಮಾರು 5 ಲಕ್ಷ ಜನ. ಆದರೆ ಈ ಶಾಂತಿ ವಾಹಿನಿಯ ಯೋಧರ ಸಂಖ್ಯೆ 50,000ದಷ್ಟಾಗಿತ್ತು. ತಮ್ಮತನವನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಬಾಂಗ್ಲಾ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರು. ಅಲ್ಲಿನ ಸೇನಾಡಳಿತ ಈ ಹೋರಾಟವನ್ನು ದಮನ ಮಾಡೋದಕ್ಕೆ ಪ್ರಯತ್ನ ಪಟ್ಟಷ್ಟು ಅದು ತೀವ್ರವಾಗ್ತಾ ಹೋಯಿತು. ಕಡೆಗೆ ಬಾಂಗ್ಲಾದಲ್ಲಿ ಮತ್ತೆ ಪ್ರಜಾಪ್ರಭುತ್ವದ ಆಳ್ವಿಕೆ ಶುರುವಾಯ್ತಲ್ಲ, ಆಗ ಅಂದರೆ 1991ರ ನಂತರ ಈ ಶಾಂತಿ ವಾಹಿನಿಯ ಜೊತೆ ಶಾಂತಿ ಮಾತುಕತೆಗಳನ್ನು ಬಾಂಗ್ಲಾದ ಸರ್ಕಾರ ಶುರು ಮಾಡಿತು. ಆ ಮಾತುಕತೆಗಳು ಮುಕ್ತಾಯವಾಗಿ ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ದದ್ದು 1997ರ ಡಿಸೆಂಬರ್ 2ನೇ ತಾರೀಕು. ಅವತ್ತು ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿಯಾಗಿದ್ದರು. ಈ ಸಮುದಾಯಕ್ಕೆ ರಕ್ಷಣೆ ಕೊಡುವುದರ ಜೊತೆಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೂಡ ಕಲ್ಪಿಸಿಕೊಡುವ ಭರವಸೆಯನ್ನ ಬಾಂಗ್ಲಾದ ಅವತ್ತಿನ ಸರ್ಕಾರ ಕೊಡ್ತು. ಅದಾದ ನಂತರ ಶಾಂತಿ ವಾಹಿನಿ ಆಯುಧಗಳನ್ನು ಕೆಳಗಿಟ್ಟು ಮುಖ್ಯವಾಹಿನಿಗೆ ಬಂತು. ಹಾಗೆ ಪರ್ವತೀಯ ಚಟ್ಟಗ್ರಾಮ ಸಂಘತ್ತ ಸಮಿತಿ ಇತ್ತಲ್ಲ, ಇದು ರಾಜಕೀಯ ಪಕ್ಷವಾಗಿ ಬದಲಾಯಿತು. ಇದಿಷ್ಟು ಚಕ್ಮಾ ಹೋರಾಟದ ಒಂದು ಸಣ್ಣ ಪರಿಚಯ. ಈಗಿನ ಬಾಂಗ್ಲಾ ಸರ್ಕಾರ ಅಲ್ಲಿನ ಸೇನೆಗೆ ಹೆಚ್ಚುವರಿ ಅಧಿಕಾರವನ್ನು ಕೊಟ್ಟು ಕೂಡಲೇ ಅವರು ಮತ್ತೆ ಚಕ್ಮಾಗಳನ್ನು ತಡೆದುಕೊಂಡಿದ್ದಾರೆ. ಇದರ ಪರಿಣಾಮ ಖಂಡಿತ ಸಮಸ್ಯಾತ್ಮಕವಾಗೇ
ಇರುತ್ತೆ. ಈ ಹಿಂದೆ ಬಾಂಗ್ಲಾ ಮ್ಯಾನ್ಮಾರ್ ಗಡಿಯಲ್ಲಿ ಒಂದು ಕ್ರಿಶ್ಚಿಯನ್ ದೇಶದ ರಚನೆಗೆ ಸಂಚು ನಡೀತಿದೆ ಅಂತ ಶೇಖ್ ಹಸೀನಾ ಹಾಗೂ ಅವರ ಸರ್ಕಾರದ ಒಂದಷ್ಟು ಮಂತ್ರಿಗಳು ಆರೋಪ ಮಾಡಿದ್ದು ನಿಮಗೆ ನೆನಪಿರಬೇಕಲ್ವಾ. ಆ ಪ್ರತ್ಯೇಕ ಕ್ರೈಸ್ತ ರಾಷ್ಟ್ರದ ಕನಸಲ್ಲಿ ಕ್ರಿಶ್ಚಿಯನ್ ಜೋಕುಕಿಗಳ ಜೊತೆಗೆ ಈ ಚಕ್ಮಾಗಳು ಕೂಡ ಸೇರಿಕೊಳ್ಳುವ ಸಾಧ್ಯತೆಗಳಿವೆ ಅಂತ ಅಲ್ಲಿನ ತಜ್ಞರು ಹೇಳ್ತಾ ಇದ್ದಾರೆ. ಅದೇನಾದರೂ ನಿಜಾನೇ ಆದ್ರೆ ಚಿತ್ತಗಾಂಗ್ ಪ್ರದೇಶ ಬಾಂಗ್ಲಾದೇಶಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ತಲೆನೋವಾಗಿ ಪರಿಣಮಿಸುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಭಾರತ ಬಾಂಗ್ಲಾದ ಜೊತೆಗಿನ ಸಂಬಂಧಗಳನ್ನ ಕಡಿತ ಮಾಡ್ಕೋಬೇಕು ಅನ್ನೋ ಒತ್ತಾಯ. ಗೆಳೆಯರೆ, ಬಾಂಗ್ಲಾದಲ್ಲಿ ನೋಬೆಲ್ ಯೂನಸ್ ಅಧಿಕಾರಕ್ಕೆ ಬಂದ ನಂತರ ಭಾರತದ ವಿರುದ್ಧ ಬಾಯಿಜಾರ್ತಲೇ ಇದ್ದಾನೆ. ಆತ ಪಾಕಿಸ್ತಾನದ ಮೇಲೆ ಪ್ರೀತಿ ತೋರಿಸ್ತಾನೆ, ಭಾರತದ ಜೊತೆಗಿನ ಒಪ್ಪಂದಗಳನ್ನು ಮರುಪರಿಶೀಲನೆ ಮಾಡುವುದಾಗಿ ಹೇಳ್ತಾ ಇದ್ದಾನೆ. ಭಾರತಕ್ಕೆ ಬಾಂಗ್ಲಾದ ವಿಶಿಷ್ಟ ಮೀನುಗಳ ಸರಬರಾಜನ್ನ ನಿಷೇಧಿಸುವ ನಿರ್ಧಾರವನ್ನ ಬಾಂಗ್ಲಾ ಪ್ರಕಟಿಸಿದೆ. ಸಾರ್ಕ್ ಕೂಟವನ್ನ ಮತ್ತೆ ಚಾಲ್ತಿಗೆ ತರ್ತೀವಿ ಅಂತಾನೆ. ಅಮೆರಿಕ ಬೆನ್ನಿಗೆ ನಿಂತಿದೆ ಅನ್ನೋ ಒಂದೇ ಕಾರಣಕ್ಕೆ ನೋಬೆಲ್ಲು ತಾನೇ ಅಮೆರಿಕಾದ ಅಧ್ಯಕ್ಷ ಅನ್ನೋ ಮಟ್ಟಕ್ಕೆ ಮಾತಾಡೋದಕ್ಕೆ ಶುರು ಮಾಡಿದೆ. ನಾನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನ್ಯೂಯಾರ್ಕ್ಗೆ ಹೋಗ್ತೀನಿ, ಆಗ ಪ್ರಧಾನಿ ಮೋದಿ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಕೂಡ ಯುನಸ್ ಹೇಳಿತ್ತು. ಇಲ್ಲಿ ಭಾರತದ ಪ್ರಧಾನಿಯನ್ನ ಭೇಟಿ ಮಾಡಿ ಮಾತುಕತೆಗಳನ್ನ ನಡೆಸಲೇಬೇಕಾದ ಅಗತ್ಯ ಮತ್ತು ಅನಿವಾರ್ಯತೆ ಯುನಸ್ಗಿದೆ. ಯಾಕೆಂದ್ರೆ ಈಗಾಗಲೇ ಬಾಂಗ್ಲಾದೇಶಕ್ಕೆ ಬೇಕಾದಷ್ಟು ಕರೆಂಟ್ ಸಿಗ್ತಾ ಇಲ್ಲ. ರೂಪುರ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ನ ಕೆಲಸ ನಿಂತಿದೆ. ಅಲ್ಲಿಂದ ಭಾರತೀಯ ಕಾರ್ಮಿಕರು ಕೆಲಸ ನಿಲ್ಲಿಸಿ ವಾಪಸ್ಸು ಬರ್ತಾ ಇದ್ದಾರೆ. ಅದಾನಿ ಪವರ್ ಕೂಡ ನಿಂತು ಹೋಗುತ್ತೆ. ಮಾಡಿಕೊಂಡ ಸಾಲಗಳನ್ನು ವಾಪಸ್ ಕೊಡಬೇಕು, ಅದಕ್ಕೆ ಹಣ ಇಲ್ಲ. ಹೀಗಾಗಿ ಭಾರತದ ದಯೆ ಬಾಂಗ್ಲಾದೇಶಕ್ಕೆ ಬೇಕೇ ಬೇಕು. ಆದ್ರೆ ತಿನ್ನೋದಿಕ್ಕೆ ಅನ್ನ ಇಲ್ಲ, ಹಕ್ಕಳಕ್ಕೆ ದುಬೈ ಹತ್ತರಬೇಕು ಅನ್ನೋ ಒಣ ಪ್ರತಿಷ್ಠೆ ಇದೆಯಲ್ಲ, ಅದು ಇಳಿಯದೆ ಮಾತುಕತೆಗಳನ್ನ ನಡೆಸಿ ಕೂಡ ಯಾವ ಪ್ರಯೋಜನವೂ ಇರೋದಿಲ್ಲ. ಇಲ್ಲಿ ಅಮೆರಿಕಾದಲ್ಲಿ ಮೋದಿನ ಭೇಟಿ ಮಾಡ್ತೀನಿ ಅಂತ ಯುನಸ್ ಹೇಳ್ತು. ಆದ್ರೆ ಹಾಗೆ ಹೇಳೋ ಮೊದಲು ಭಾರತದ ವಿದೇಶಾಂಗ ಇಲಾಖೆಯ ಜೊತೆ ಆತ ಮಾತುಕತೆಗಳನ್ನ ಮಾಡಿರಲಿಲ್ಲ, ಅಪಾಯಿಂಟ್ಮೆಂಟ್ ತಗೊಂಡಿರಲಿಲ್ಲ. ಈಗ ಪ್ರಧಾನಿ ಮೋದಿ ಕ್ವಾಡ್ ಸಭೆಗಾಗಿ ಅಮೆರಿಕಾಗೆ ಹೋಗಿದ್ದಾರೆ. ಆನಂತರ ನ್ಯೂಯಾರ್ಕ್ ಅಲ್ಲಿ UNGA ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಜಗತ್ತಿನ ನಾನಾ ದೇಶಗಳ ನಾಯಕರ ಜೊತೆ ಮೋದಿ ಮಾತುಕತೆಗಳು ಮಾಡ್ತಾರೆ. ಆದ್ರೆ ಬಾಂಗ್ಲಾದ ಈ ಯುನಸ್ ಜೊತೆ ಮಾತುಕತೆಯನ್ನ ವಿದೇಶಾಂಗ ಇಲಾಖೆ ಇದುವರೆಗೆ ಖಚಿತಪಡಿಸಿಲ್ಲ. ಮೋದಿ ಯುನಸ್ ನನ್ನ ಭೇಟಿ ಆಗಬಾರದು ಅಂತ ಈಗ ಭಾರತದಲ್ಲಿನ ಚಕ್ಮಾ ಜನಾಂಗ ಕೂಡ ಒತ್ತಾಯ ಮಾಡ್ತಾ ಇದೆ. ಹಾಗೆ ಬಾಂಗ್ಲಾದ ಹಿಂದೂ, ಬೌದ್ಧ, ಕ್ರೈಸ್ತ ಮುಂತಾದ ಅಲ್ಪಸಂಖ್ಯಾತರಿಗೆ ಅಲ್ಲಿನ ಸರ್ಕಾರ ರಕ್ಷಣೆ ಒದಗಿಸುವವರೆಗೆ ಈ ಹಂಗಾಮಿ ಯುನಸ್ನನ್ನ ಭಾರತ ದೂರ ಇಡಬೇಕು, ಯುನಸ್ ಮೇಲೆ ಒತ್ತಡವನ್ನ ತರಬೇಕು ಅಂತ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯ ಕೂಡ ಒತ್ತಾಯ ಮಾಡ್ತಾ ಇದೆ. ಆದರೆ ಭಾರತ ಈ ವಿಷಯದಲ್ಲಿ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ನಿಮಗಾಗಲೇ ಒಂದು ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ಸರಿಯಾದ ಉತ್ತರ ಡಿ, ಢಾಕಾ. ಗೆಳೆಯರೆ, ಬಾಂಗ್ಲಾದೇಶ 1947 ಆಗಸ್ಟ್ 14ನೇ ತಾರೀಕು ಭಾರತದಿಂದ ಬೇರ್ಪಟ್ಟು ಪೂರ್ವ ಪಾಕಿಸ್ತಾನ ಅಂತ ಕರೆಸಿಕೊಳ್ತು. ಆದರೆ 1970 ವೇಳೆಗೆ ಪಾಕಿಸ್ತಾನದಿಂದ ಬೇರೆ ಆಗೋದಕ್ಕೆ ಈ ಪೂರ್ವ ಪಾಕಿಸ್ತಾನ ನಿರ್ಧಾರವನ್ನು ಮಾಡಿತು. ಅಲ್ಲಿ ಅದಕ್ಕಾಗಿ ಹೋರಾಟಗಳು ನಡೆದವು. 1971 ಮಾರ್ಚ್ 26ನೇ ತಾರೀಕು ಬಾಂಗ್ಲಾ ಸ್ವತಂತ್ರ ದೇಶವಾಗಿ ಗುರುತಿಸಿಕೊಳ್ತು. ಸ್ವತಂತ್ರ ಬಾಂಗ್ಲಾಗೆ ಮೊದಲ ಮಾನ್ಯತೆಯನ್ನು ಕೊಟ್ಟಿದ್ದು ಕೂಡ ಭಾರತನೇ. ಹೀಗೆ ಹೊಸ ದೇಶವಾಗಿ ರೂಪುಗೊಂಡ ಬಾಂಗ್ಲಾದೇಶಕ್ಕೆ ಢಾಕಾ ನಗರವನ್ನ ರಾಜಧಾನಿಯನ್ನಾಗಿ ಮಾಡಲಾಯಿತು. ಈ ಢಾಕಾ ನಗರ ಜಗತ್ತಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ನಗರಗಳ ಪೈಕಿ 7ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗೇನೆ ಢಾಕಾ ಜಗತ್ತಲ್ಲೇ ಅತಿ ಹೆಚ್ಚು ಬಂಗಾಳಿ ಮಾತನಾಡುವ ಜನರಿಂದ ಕೂಡಿದೆ. ಈ ನಗರವನ್ನ 1608ರಲ್ಲಿ ಮೊಘಲರು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅದಕ್ಕೂ ಮೊದಲು ಇಲ್ಲೊಂದು ಸಣ್ಣ ನಗರ ಇತ್ತು. ಅದನ್ನ ಢಾಕೇಶ್ವರಿ ಅಂತ ಗುರುತಿಸಲಾಗ್ತಾ ಇತ್ತು. ಆ ಊರಲ್ಲಿದ್ದ ಶಕ್ತಿ ದೇವತೆಯ ಹೆಸರಿನಿಂದ ಅದಕ್ಕೆ ಢಾಕೇಶ್ವರಿ ಅನ್ನೋ ಹೆಸರು ಬಂತು. ಆ ಢಾಕೇಶ್ವರಿಯನ್ನೇ ಮೊಘಲರು ಮತ್ತಷ್ಟು ವಿಸ್ತರಿಸಿದ್ರು. ಢಾಕೇಶ್ವರಿ ಇವತ್ತು ಢಾಕಾ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದೆ. ಅಲ್ಲಿ ಢಾಕೇಶ್ವರಿಯ ಮಂದಿರ ಕೂಡ ಇದೆ. ಮೊನ್ನೆ ಆಗಸ್ಟ್ 5ರ ನಂತರ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ಶುರುವಾದ್ವಲ್ಲ, ಆಗ ಢಾಕೇಶ್ವರಿ ಮಂದಿರಕ್ಕೆ ಕೂಡ ಒಂದಷ್ಟು ಹಾನಿಯನ್ನ ಉಂಟು ಮಾಡಲಾಗಿದೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.